ಹಾಯ್ ಎಲ್ಲರಿಗೂ ನಮಸ್ಕಾರ. ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ಎನಾಲಜಿಯಲ್ಲಿ ಮತ್ತೊಂದು ಟೈಪ್. ಓಕೆ, ಲಾಸ್ಟ್ 2 ಕ್ಲಾಸ್ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಸೊ ಇದೊಂದು ನೆಕ್ಸ್ಟ್ ಟೈಪ್ ಇದು. ಸೊ ಅದರ ಮೇಲೆ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡೋಣ ಅಂತ. ಸೊ ಇನ್ನ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಪ್ರತಿ ಒಂದೊಂದು ನೋಟಿಫಿಕೇಶನ್ ಏನಾಗುತ್ತೆ ಅಂದ್ರೆ ನಿಮಗೆ ಬಂದ್ ತಲುಪುತ್ತೆ. ಓಕೆ, ಸೊ ಹಾಗಿದ್ರೆ ಇವತ್ತಿನ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ರಿ. ಸೊ ಅದೇ ರೀತಿ ಏನಂದ್ರೆ RRB ಆಗಿರ್ಬೋದು, SSC ಅಲ್ಲಿ ಕೇಳಿರುವಂತ ಕ್ವಶನ್ಸ್ ಇವು. ಓಕೆ, ರಿಪೀಟೆಡ್ ಕ್ವಶನ್ಸ್. ಸೊ ಇವನನ್ನ ಮಿಸ್ ಮಾಡಬೇಡ್ರಿ, ಪೂರ್ತಿ ವಿಡಿಯೋನ ಕೊನೆ ತನಕ ನೋಡ್ರಿ. ಓಕೆನಾ? ಸೊ ಮತ್ ನಿಮ್ಗೆ ಏನಾದ್ರು ಡೌಟ್ ಇದ್ರೂ ಕೂಡ ನಮ್ಗೆ ಏನ್ ಮಾಡ್ರಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ರಿ. ಸೊ ನಾವು 100% ನಿಮ್ಗೆ ಏನ್ ಮಾಡ್ತೇವೆ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆ ಕ್ವಶನ್ ಅನ್ನ ಮತ್ತೊಂದ್ಸಲ ರಿಪೀಟ್ ತಗೊಂಡು ನಾವೇನ್ ಮಾಡ್ತೇವೆ ಅಂದ್ರೆ ಆನ್ಸರ್ ಅನ್ನ ಬಿಡಿಸಿ ತೋರಿಸ್ತೇವೆ. ಸೊ ಹಾಗಿದ್ರೆ ನೋಡ್ರಿ, ಇಲ್ಲಿ ಫಸ್ಟ್ ಕ್ವಶನ್ ಏನ್ ಕೇಳ್ಯಾರ ನೋಡ್ರಿ. ಸೆಲೆಕ್ಟ್ ದ ಆಪ್ಷನ್ in which of two numbers are related in the same way as are the two numbers of the following pair of the pair ಅಂತ ಕೊಟ್ಟಾರ. ಸೊ ಫಸ್ಟ್ ಏನ್ ಕೊಟ್ಟಾರ ಅಂದ್ರಿ, ಒಂದ ಇದನ್ನ ಕೊಟ್ಟಾರ, ನಿಮ್ಗೆ ಅಂಕಿಗಳನ್ನ ಕೊಟ್ಟಿದ್ದಾರೆ. ಏನ್ ಕೊಟ್ಟಾರ ಅಂತ ಪೇರ್ಗಳ 25:343 ಅಂತ ಕೊಟ್ಟಾರ. ಓಕೆ, ಸೊ ಇದು ಯಾವ ತರ ರಿಲೇಷನ್ ಹೊಂದೈತಲ್ರಿ. ನೆಕ್ಸ್ಟ್ ಇದೇ ಸೇಮ್ ಯಾವ ರಿಲೇಷನ್ ಹೊಂದೈತೆ ಅಂತ ನಾವು ಆನ್ಸರ್ ಅನ್ನ ಟಿಕ್ ಮಾಡ್ಬೇಕಾಗತ್ತ. ಸೊ ಹಾಗಿದ್ರೆ ನೋಡ್ರಿ, ಇಲ್ಲಿ 25:343 ಯಾವ ತರ ಹೊಂದೈತ್ರಿ. ಸೊ ಏನಾದ್ರು ಸ್ಕ್ವೇರ್ ಮಾಡಿದಾನ ಅಥವಾ ಕ್ಯೂಬ್ ಮಾಡಿದಾನ, ಜಸ್ಟ್ ಏನ್ ಮಾಡ್ಬೇಕಂದ್ರೆ ಥಿಂಕ್ ಮಾಡ್ಬೇಕ್ರಿ. ಸೊ ಇಲ್ಲಿ ನೋಡ್ರಿ 25:343 ಈಗ ಯಾವ್ದೇ ರೀತಿ ಆದಂದ್ರೆ 25 ಇಂಟು ಮಾಡಿದಾನ, ಅಥವಾ ಇಲ್ಲಾದ್ರೂ ಕೂಡ್ಸಿರ್ತಾನ, ಅಥವಾ ಮೈನಸ್ ಮಾಡಿರ್ತಾನ, ಅಥವಾ 25 ಸ್ಕ್ವೇರ್ ಮಾಡಿರ್ತಾನ, ಕ್ಯೂಬ್ ಮಾಡಿರ್ತಾನ. ಸೊ ಈ ತರ ಥಿಂಕ್ ಮಾಡ್ಬೇಕಾಗತ್ತ. ಸೊ ಇಲ್ಲಿ ನೋಡ್ರಿ 25:343 ಯಾವ ತರ ಆಗೈತಿ ಅಂತ ನೋಡ್ಬೇಕಾದ್ರೆ ಈಗ್ರಿ 2+5 ಅನ್ನು ಮಾಡ್ಯಾರ. 2+5 ಅನ್ನು ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 7 ಅಂತ ಬರುತ್ತೆ. 2+5 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 7 ಅಂತ ಬರುತ್ತೆ. ಹಾಗಿದ್ರೆ 7 ಕ್ಯೂಬ್ ಎಷ್ಟು ಅಂದ್ರೆ 343. 7 ಕ್ಯೂಬ್ ಎಷ್ಟು? 343 ಅಂತ ಆಗುತ್ತೆ. ಸೊ ಅದೇ ತರ ಈಗ ಕೊಟ್ಟಂತ ಫಸ್ಟ್ ಅಂಕಿಗಳ ಎರಡನ್ನ ಎಡಿಷನ್ ಮಾಡ್ಯಾನ. ಸೊ ನೆಕ್ಸ್ಟ್ ಅದ್ರ ಆನ್ಸರ್ ಯಾವ್ದು ಬರುತ್ತಲ್ಲ ಅದು ಕೂಡಿಸಿದ್ರ ಅದ್ರ ಕ್ಯೂಬ್ ಮಾಡಿದಾನೆ. ಸೊ ಅದೇ ತರ ಈಗ ನಾವೇನ್ ಮಾಡ್ಬೇಕ್ರಿ, ಚೆಕ್ ಮಾಡ್ಬೇಕು. ಆಪ್ಷನ್ ಎ ಇದು, ಬಿ ಇದೆ, ಸಿ ಇದೆ, ಡಿ. ಸೊ ಇದ್ರೊಳಗ ಒಂದು ಮಾತ್ರ ಏನಾಗುತ್ತೆ, ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಹಾಗಿದ್ರೆ ನೋಡಿ, ಫಸ್ಟ್ ಎಷ್ಟು ಇದ್ರೆ 29 ಅಂತ ಇದೆ. 29 ಅಂತ ಇದೆ. ಸೊ ಹಾಗಿದ್ರೆ 2+9 ಅನ್ನು ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 2+9 9, 10, 11 ಅಂತ ಬರುತ್ತೆ. ಸೊ ಹಾಗಿದ್ರೆ 11 ಕ್ಯೂಬ್ ತುಂಬುತ್ತೆ. ಸೊ 11 ಕ್ಯೂಬ್ ಎಷ್ಟು? 221 ಬರುತ್ತಾ. ಬಟ್ 11 ಸ್ಕ್ವೇರ್ ಎಷ್ಟೈತೆ ಅಂದ್ರೆ 121. ಓಕೆ, 11 121. ಓಕೆ, ಬಟ್ ಇದ ಕ್ಯೂಬ್ ಕೇಳಿದಾರೆ. ಸೊ ಹಾಗಿದ್ರೆ ಇದು ಆನ್ಸರ್ ಒಂದೇ ಆಪ್ಷನ್ ಅಂತೂ ಬರಂಗಿಲ್ಲ, ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ಅದೇ ತರ ಈಗ ನೆಕ್ಸ್ಟ್ ಎಷ್ಟಿದ್ರಿ 24 ಅಂತ ಇದೆ. 24 2+4 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 6 ಅಂತ ಬರುತ್ತೆ. 2+4 ಮಾಡಿದ್ರೆ ಎಷ್ಟು ಬರುತ್ತೆ? ಆನ್ಸರ್ 6 ಅಂತ ಬರುತ್ತೆ. ಸೊ ಹಾಗಿದ್ರೆ 6 ಕ್ಯೂಬ್ ಎಷ್ಟು? 6 ಕ್ಯೂಬ್ 216. 6 ಕ್ಯೂಬ್ ಎಷ್ಟ? 216. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದ್ರಿ? ಆಪ್ಷನ್ ನಂಬರ್ ಬಿ ನೇ ಕರೆಕ್ಟ್ ಆಗುತ್ತೆ, 216. 6 ಕ್ಯೂಬ್ ಎಷ್ಟ್ರಿ? 216 ಇಸ್ ದ ಕರೆಕ್ಟ್ ಆನ್ಸರ್. 216. ಸೊ ಹಾಗಿದ್ರೆ ಮುಗಿದೋಗ್ರಿ. ನೆಕ್ಸ್ಟ್ ಅದಂತ್ರ ಆನ್ಸರ್ ಬರಕ್ ಸಾಧ್ಯನೇ ಇಲ್ಲ. ಓಕೆ, ಸೊ ಹಾಗಿದ್ರೆ ನೋಡ್ರಿ, ಈಗ ನೆಕ್ಸ್ಟ್ ನೋಡ್ರಿ ಸೆಕೆಂಡ್ ಕ್ವಶನ್. ಸೊ ಆನ್ಸರ್ ಗೊತ್ತಾದ ನಂತರ ಅದನ್ನ ಬಹಳ ವಿಚಾರ ಮಾಡ್ರಿ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 2 ನೋಡ್ರಿ. ಸೊ ಸೆಲೆಕ್ಟ್ ದಿ ಆಪ್ಷನ್ ಇನ್ which day numbers share the same relationship as that the shared by the given ಫೇಸ್ ಆಫ್ ದಿ ನಂಬರ್ ಅಂತ ಕೊಟ್ಟಾರ. ಸೊ ಇಲ್ಲಿ ಏನ್ ಕೊಟ್ಟಾರ್ರಿ, ಎರಡು ಆಪ್ಷನ್, ನಮ್ಗೆ ಏನ್ ಕೊಟ್ಟಾರ, ಥಿಂಕ್ ಮಾಡಕ್ ಅವಕಾಶ ಕೊಟ್ಟಿದ್ದಾರೆ. ಎರಡು ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಏನ್ ಕೊಟ್ಟಾರ್ರಿ, 2, 5, 1, 3:7 ಅಂತ ಕೊಟ್ಟಾರ. ಸೊ ಅದೇ ತರ ಸೆಕೆಂಡ್ ಒನ್ 4, 2, 1, 3:1 18 ಅಂತ ಕೊಟ್ಟಾರ. 18 ಅಂತ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ನೋಡ್ರಿ, ಇಲ್ಲಿ ಇವೆರಡು ಸೇಮ್ ಏನ್ ರಿಲೇಷನ್ ಅನ್ನ ಹೊಂದ್ತಾವಲ್ಲ. ಸೊ ಅದೇ ತರ ನಮ್ದು ಏನ್ ಇರ್ಬೇಕು, ಆಪ್ಷನ್ ಎ, ಬಿ, ಸಿ, ಡಿ ದಾಗ ಯಾವ್ದು ರಿಲೇಷನ್ ಆಗಿತ್ತು ಅಂತ ನಾವೇನ್ ಮಾಡ್ಬೇಕ್ರಿ, ಚೆಕ್ ಅನ್ನ ಮಾಡ್ಬೇಕಾಗತ್ತ. ಸೊ ಹಾಗಿದ್ರೆ ನೋಡ್ರಿ, ಫಸ್ಟ್ ಏನ್ ಕೊಟ್ಟಾರ. ಸೊ ನೋಡ್ರಿ 2, 5, 1, 3 ಅಂತ ಕೊಟ್ಟಾರ. ಫಸ್ಟ್ ಏನ್ರಿ 2, 5, 1, 3 ಅಂತ ಕೊಟ್ಟಾರ. ಸೊ ಇವನ್ ಏನ್ ಮಾಡ್ರಿ, ಎಲ್ಲ ಎಡಿಷನ್ ಅನ್ನು ಮಾಡ್ಯಾರ. 2, 5, 1, 3. ಸೊ ಇವನ್ನೆಲ್ಲ ಕೂಡಿಸಿದ್ರೆ ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ, 5, 6, 7, 8, 9, 10, 11. ಸೊ 11 ಅಂತ ಬರುತ್ತೆ. ಸೊ ಈ 11ಕ್ಕ ಇಲ್ಲಿ ನೋಡ್ರಿ, ನಮ್ದು ಈಕ್ವಲ್ ಟು 7 ಗೆ ಸಮ ಆಗ್ಬೇಕು. ಈ 11 ಇಂಟು 2, 11 ಎಷ್ಟ್ರಿ? 11 ಸಾರಿ 11 22. 11 22. ಸೊ 1 ಸೆಕೆಂಡ್. 11 22. 11 22.
7 ಅಂತ ಬಂದೈತಿ. 11 22. ನೆಕ್ಸ್ಟ್ ಒಂದು ಚೆಕ್ ಮಾಡಿ ನೋಡ್ರಿ. 4 ಪ್ಲಸ್ 2 ಪ್ಲಸ್ 1 ಪ್ಲಸ್ 3. ಸೊ ಇವನ್ನೆಲ್ಲ ಕೂಡಿಸಿದ್ರೆ ಎಷ್ಟು ಬರುತ್ತೆ? 4 2 6 7 8 9 10. ಓಕೆ, 10 2 ಎಷ್ಟ್ರಿ? 10 2 20. ಸೊ ಈ 20ರಾಗ ಏನ್ ಮಾಡ್ಯಾರ ಅಂದ್ರೆ 2 ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 18 ಅಂತ ಬರುತ್ತೆ. ಸೊ ನೋಡ್ರಿ, ಇಲ್ಲಿ 11 2 22. 22ರಾಗ 2 ಮೈನಸ್ ಮಾಡಿದ್ರೆ ಆನ್ಸರ್ 20 ಅಂತ ಬರ್ಬೇಕು. ಸೊ ಇದು ಏನೋ ಮಿಸ್ಟೇಕ್ ಇದೆ. ಸೊ ಮತ್ತೆ ಇದು ಮೆಥಡ್ ಇದೇ ಟೈಪ್ ಇದೆ. ಸೊ ಇಲ್ಲಿ 7 ಅಂತ ಬರಬಾರ್ದಾಗಿತ್ತು, ಇದು 20 ಅಂತ ಆಗ್ಬೇಕಾಯ್ತು. ಕ್ವಶನ್ ಮಿಸ್ಟೇಕ್ ಆಗಿದೆ. ಇದು 20 ಅಂತ ಬರ್ಬೋದು. ಓಕೆ, ಇಲ್ಲಿ ನೋಡ್ರಿ, 5 5 7 7 8 9 10 11 11 2 22. 22 ಮತ್ತೆ ಏನ್ ಮಾಡ್ಬೇಕಂದ್ರೆ -2 ಅನ್ನ ಮಾಡ್ಬೇಕು. -2 ಅನ್ನ ಮಾಡಿದ್ರೆ ಎಷ್ಟು ಬರುತ್ತೆ? 20 ಅಂತ ಬರುತ್ತೆ. ಸೊ ಇದು 20ರಾಗ 2 ಮೈನಸ್ ಮಾಡಿದ್ರೆ 18 ಅಂತ ಬರುತ್ತೆ. ಓಕೆನಾ? ಸೊ ಕೊಟ್ಟಂತ ಅಂಕಿಗಳನ್ನ ಎಲ್ಲ ಫಸ್ಟ್ ಏನ್ ಕೊಟ್ಟಾರಲ್ಲ ಆ ಆಪ್ಷನ್ ಗಳನ್ನ ಎಲ್ಲವನ್ನ ಕೂಡ್ಸ್ಕೋಬೇಕು. ಕೂಡ್ಸಿ ಆದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇಂಟು ಮಾಡ್ಬೇಕು. ಮತ್ತೆ ಅದೇ ರೀತಿ ಅದನ್ನ -2 ಅನ್ನ ಮಾಡ್ಬೇಕು. ಇಂಟು 2 ಮಾಡಿ -2 ಅನ್ನ ಮಾಡ್ಬೇಕು. ಇಂಟು 2 ಮಾಡಿ -2 ಅನ್ನ ಮಾಡ್ಬೇಕು. ಸೊ ಆ ತರ ನೆಕ್ಸ್ಟ್ ಯಾವ್ದು ಅಂತ ಕನ್ಫರ್ಮ್ ಮಾಡಿ. ಫಸ್ಟ್ ಆಪ್ಷನ್ ಏನ್ ನೋಡ್ರಿ, 3 + 1 + 2 + 2 ಅಂತ ಇದೆ. ಸೊ ಈಕ್ವಲ್ ಟು ನೋಡ್ರಿ, 3 1 4 5 6 7 8 ಆಗುತ್ತೆ. ಸೊ 8ಗೆ ಏನ್ ಮಾಡ್ಬೇಕು? ಇಂಟು 2 ಅನ್ನು ಮಾಡ್ಬೇಕು. 8 16. 16ದಾಗ ಮತ್ತೆ ಅಗೇನ್ -2 ಅನ್ನ ಮಾಡ್ಬೇಕು. ಆನ್ಸರ್ ಎಷ್ಟು ಬರುತ್ತೆ? 14 ಅಂತ ಬರುತ್ತೆ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ ಏನ ಕರೆಕ್ಟ್ ಇದೆ. ಸೊ ಅದೇ ತರ ನೆಕ್ಸ್ಟ್ ಆಪ್ಷನ್ ಚೆಕ್ ಮಾಡಿ ನೋಡ್ರಿ, ಎಷ್ಟೈತ್ರಿ? 2 5 2 1 ಅಂತ ಇದೆ. 2 + 5 + 2 + 1 ಅಂತ ಇದೆ. ಸೊ ಅದೇ ತರ ಇಲ್ಲಿ 5 6 7 8 9 1 10. 10 ಇಂಟು 2 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 20 ಅಂತ ಬರುತ್ತೆ. 20 - 2 ಅನ್ನು ಮಾಡಿದ್ರೆ ಆನ್ಸರ್ 18 ಅಂತ ಬರುತ್ತೆ. ಸೊ ಬಟ್ ಇಲ್ಲಿ 10 ಅಂತ ಬರುತ್ತೆ. ಸೊ ಇದು ಕೂಡ ಆನ್ಸರ್ ಅಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಚೆಕ್ ಮಾಡಿ. ಸಿ ಆಪ್ಷನ್ 5 + 1 + 3 + 1 ಅಂತ ಇದೆ. ಸೊ ಇವನ್ನೆಲ್ಲ ಕೂಡಿಸಿದ್ರೆ 5 1 6 7 8 9 10. 10 ಇಂಟು 2 ಅನ್ನು ಮಾಡಿದ್ರೆ ಇಲ್ಲಿ ಕೂಡ 20 ಅಂತ ಬರುತ್ತೆ. 20 - 2 ಅನ್ನು ಮಾಡಿದ್ರೆ ಆನ್ಸರ್ 18 ಅಂತ ಬರ್ಬೇಕಾಗಿತ್ತು. ಬಟ್ ಇಲ್ಲಿ 22 ಬಂದೈತಿ. ಇದು ಕೂಡ ಆನ್ಸರ್ ಅಲ್ಲ. ಸೊ ಅದೇ ತರ ಲಾಸ್ಟ್ 1 + 4 + 6 + 2 ಅಂತ ಇದೆ. ಸೊ ಇಲ್ಲಿ ನೋಡ್ರಿ, 1 1 + 4 5 5 6 5 11 11 + 2 ಅನ್ನ ಮಾಡಿದ್ರೆ 13 ಅಂತ ಆಗುತ್ತೆ. 13 26 ಆಗುತ್ತೆ. ಬಟ್ 26ದಾಗ -2 ಅನ್ನ ಮಾಡ್ಬೇಕು. 24 ಅಂತ ಬರುತ್ತೆ. ಬಟ್ ಇಲ್ಲಿ ಬಂದಿರೋದು 26. ಸೊ ಹಾಗಿದ್ರೆ ಇದು ಕೂಡ ರಾಂಗ್ ಇದೆ. ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ ಆಪ್ಷನ್ ನಂಬರ್ ಎ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾವ್ದ್ರಿ? ಆಪ್ಷನ್ ನಂಬರ್ ಎ ಏನಂತ ಫಿಕ್ಸ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಯಾವ್ದ್ರಿ? ಥರ್ಡ್ ಒಂದು ಕ್ವಶನ್. ಓಕೆ, ಥರ್ಡ್ ಒಂದು ನೋಡ್ರಿ, ಇಲ್ಲಿ ಕೂಡ ಸೇಮ್. ಸೆಲೆಕ್ಟ್ ದ ಪೇರ್ ಆಫ್ ದಿ ವಿಚ್ ಈಸ್ ರಿಲೇಟೆಡ್ ಟು ಈಚ್ ಅದರ್ ಇನ್ ದ ಸೇಮ್ ವೇ ಆಸ್ ದಿ ಫಾಲೋವಿಂಗ್ ಅಂತ ಕೊಟ್ಟು. ಸೊ ಇಲ್ಲಿ ನೋಡ್ರಿ, ಇದು ಕ್ಯಾಪ್ ರೆಸ್ಟ್ ಇದ್ದಲ್ಲಿ ರೆಸ್ಟ್ 18 ಇದೆ. ಈಗ ಫಸ್ಟ್ ಏನೈತ್ರಿ? 186 ಇದೆಲ್ಲ ನೋಡ್ರಿ, 186 ಇದೆಲ್ಲ ರೆಸ್ಟ್ 16 ರೆಸ್ಟ್ 18 ಇದ್ದಾನೆ. 16 ರೆಸ್ಟ್ 8 ಇದ್ದಾನೆ. ಸೊ ಇಲ್ಲಿ ನೋಡ್ರಿ, 186 ಏನಂತ ಕೊಟ್ಟಾನ? 16 ರೆಟ್ಟು 18 ಅಂತ ಕೊಟ್ಟಾನ. ಸೊ ಇಲ್ಲಿ ಯಾವ ತರ ಅರೇಂಜ್ಮೆಂಟ್ ಮಾಡ್ಯಾನ ಅಂತ ನೋಡ್ರಿ, 1 ಮತ್ತು 6 ಫಸ್ಟ್ ನಂಬರ್ ಮತ್ತೆ ಲಾಸ್ಟ್ ನಂಬರ್ ಅನ್ನ 16 ಎಂಟದಾಗ ಬರೋದು. ಫಸ್ಟ್ ನಂಬರ್ ಇದು ಲಾಸ್ಟ್ ನಂಬರ್. ಫಸ್ಟ್ ನಂಬರ್ ಮತ್ತೆ ಲಾಸ್ಟ್ ನಂಬರ್ ಅನ್ನ ಹೆಂಗಿದ್ದಂಗ ಬರ್ದಾನ? ಲಾಸ್ಟ್ ನಂಬರ್. ಸೊ ಇವ್ ಎರಡು ತೂರದನ್ನ ರೆಸ್ಟ್ ಏನ್ ತಗೊಂಡಾನಂದ್ರ ಸೆಂಟರ್ ಆಗಿರುವಂತ ಟರ್ಮ್ ಅನ್ನ ತಗೊಂಡ. ಸೆಂಟರ್ ಆಗಿ ಟರ್ಮ್. ಸೊ ಹಾಗಾದ್ರೆ ಫಸ್ಟ್ ಅದೇ ತರ ನೆಕ್ಸ್ಟ್ ಕ್ವಶನ್ ಇದನ್ನ ಆಪ್ಷನ್ ದಾಗ ನೋಡ್ರಿ. ಹಾಗಿದ್ರೆ ಫಸ್ಟ್ ಆಪ್ಷನ್ ಎಷ್ಟೈತ್ರಿ? 4 8 6 ಇದೆ. ಇಲ್ಲಿ ರೆಸ್ಟ್ ಎಷ್ಟಿದೆ? 46 ರೆಸ್ಟ್ 4 ಅಂತ ಆಗ್ಬೇಕಾಗಿತ್ತು. 40 ಇದು ರೆಸ್ಟ್ 4 ಇದೆಲ್ಲ. ಇದು ರೆಸ್ಟ್ 3, ಇದು ರೆಸ್ಟ್ 4, ರೆಸ್ಟ್ 4, ರೆಸ್ಟ್ 3. ಓಕೆ, ಸೊ ಹಾಗಿದ್ರೆ 486 ರೆಸ್ಟ್ 46 ರೆಸ್ಟ್ 4 ಅಂತ ಇದೆ. 486 46 ರೆಸ್ಟ್ 4 ಅಂತ ಇದೆ. ಸೊ ಹಾಗಿದ್ರೆ ಇಲ್ಲಿ ನೋಡ್ರಿ, 486 ಅನ್ನ ಹೆಂಗ್ ಬರ್ಬೋದು? 4 6 ಫಸ್ಟ್ ನಂಬರ್ ಲಾಸ್ಟ್ ನಂಬರ್. ಸೊ ರೆಸ್ಟ್ 8 ಅಂತ ಆಗ್ಬೇಕಾಗಿತ್ತು. ಬಟ್ 46 ಕರೆಕ್ಟ್ ಇದೆ. ಬಟ್ ರೆಸ್ಟ್ ಎಷ್ಟು ಬಂದಿದೆ? 4 ಅಂತ ಬಂದಿದೆ. ಸೊ ಹಾಗಿದ್ರೆ ಒಂದೇ ಆಪ್ಷನ್ ಅಂತೂ ಅಲ್ಲ. ಸೊ ಅದೇ ರೀತಿ ಸೆಕೆಂಡ್ ಆಪ್ಷನ್ ಚೆಕ್ ಮಾಡಿ. ಆಪ್ಷನ್ ನಂಬರ್ ಬಿ 237 ಅಂತ ಇದೆ. 237 ಇದನ್ನ ಹೆಂಗ್ ಬರೀಬಹುದ್ರಿ? 27 ರೆಸ್ಟ್ 3
27/3 ಇಲ್ಲಿ ಎಷ್ಟು ಬರ್ದಾರೆ 27/3 ಬರ್ದಾರೆ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಇದೆ. ಸೆಕೆಂಡ್ ಒಂದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಅದೇ ರೀತಿ ಥರ್ಡ್ ಒಂದು ಚೆಕ್ ಮಾಡಿ ನೋಡ್ರಿ. ಥರ್ಡ್ ಒಂದು ನೋಡ್ರಿ 729 ಅಂತ ಇದೆ. ಇದನ್ನ ಹೆಂಗ್ ಬರ್ಬೋದು 79/2 ಅಂತ ಬರೀಬೇಕಾಗಿತ್ತು. ಬಟ್ ಇಲ್ಲಿ 4 ಅಂತ ಇದೆ. ಇದು ಆಪ್ಷನ್ ಅಲ್ಲ. ಸೊ ಅದೇ ತರ ನೆಕ್ಸ್ಟ್ 324 ಅಂತ ಇದೆ. 34/2 ಅಂತ ಆಗಬೇಕೈತಿ. ಇಲ್ಲಿ ಬಷ್ಟ 24/3 ಅಂತ ಇದೆ. ಇದು ಆಪ್ಷನ್ ಅಲ್ಲ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. 3237/30 ಅಂತ. ಓಕೆ. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಯಾವ್ದು ಫೋರ್ತ್ ಕ್ವಶನ್. ಓಕೆ ನೋಡಿ. ಸೆಲೆಕ್ಟ್ ದ ಆಪ್ಷನ್ ಇನ್ ವಿಚ್ ನಂಬರ್ ಶೇರ್ ದ ಸೇಮ್ ರಿಲೇಶನ್ಶಿಪ್ ಹ್ಯಾಸ್ ದಟ್ ಶೇರ್ ಬೈ ದಿ ಗಿವನ್ ಸೆಟ್ ಆಫ್ ದಿ ನಂಬರ್ ಅಂತ ಕೊಟ್ಟಾರೆ. ಸೊ ಇಲ್ಲಿ ನೋಡಿ ಏನ್ ಕೊಟ್ಟಾರ ನಮ್ಮ ಕ್ವಶನ್ ಈಗ 2 3 1 2 ಅಂತ ಕೊಟ್ಟಾರ. ಅನುಪಾತ 62 ಅನುಪಾತ 12 ಅಂತ ಕೊಟ್ಟಾರ. 62 ಅನುಪಾತ 12 ಅಂತ ಕೊಟ್ಟಾರ. ಸೊ ಇದು ಯಾವ ತರ ರಿಲೇಷನ್ ಈಗ 2 3 ಏನಿದ್ರಿ ಓಕೆ 2 3 1 2 ಅಂತ ಇದೆ. ಎಷ್ಟು 62 ಅಂತ ಇದೆ. ಸೊ ನೆಕ್ಸ್ಟ್ 12 ಅಂತ ಬಂದೈತಿ. ಸೊ ಇಲ್ಲಿ ನೋಡ್ರಿ ಕೂಡ್ಸಿದಾರೋ ಇಂಟು ಮಾಡಿದಾರೋ ಅಥವಾ ಗುಣಿಸಿದಾರೋ ಏನ್ ಮಾಡ್ಕೋಬೇಕ್ರಿ ವೆರಿಫೈನ ಮಾಡ್ಕೋಬೇಕಾಗತ್ತ. ಸೊ ಹೀಗಿದ್ದಾಗ ಫಸ್ಟ್ ಏನಂದ್ರೆ ದೊಡ್ಡ ಅಂಕಿ ಬಂದೈತೆ ಅಂದ್ರೆ ಏನಿರುತ್ತೆ ಫಿಕ್ಸ್ ಆಗಿ ಏನ್ ಕೊಟ್ಟಿರ್ತಾರ ದೊಡ್ಡ ಅಂಕಿ ಬಂದು ಅಂತ ಹೇಳಿರಿ. ಸ್ಟಾರ್ಟಿಂಗ್ ಇವ್ನು ಕೂಡ್ಸಿರ್ತಾನೋ ಅಥವಾ ಇಂಟು ಮಾಡಿರ್ತಾನ. ಕೂಡ್ಸಿರ್ತಾನ ಅಥವಾ ಆಲ್ಮೋಸ್ಟ್ ಇಂಟು ಮಾಡಿರ್ತಾನೆ. ಇಲ್ಲಾಂದ್ರೆ ಡಿವೈಡ್ ರೇರ್ ಕಡಿಮೆ. ಓಕೆ ಡಿವೈಡ್ ಮಾಡಿರೋದು ಏನ್ರಿ ಕ್ವಶನ್ ರೇರ್. ಬಟ್ ಇಲ್ಲಿ ಆಲ್ಮೋಸ್ಟ್ ಆಗಿ ಏನ್ ಮಾಡಿರ್ತಾನ ಅಂದ್ರೆ ಅವನ ಕೂಡ್ಸಿರ್ತಾನೆ. ಓಕೆನಾ. ಸೊ ಹಾಗಿದ್ದಾಗ ನಾವ್ ನೋಡ್ರಿ ಫಸ್ಟ್ ಏನ್ ಕೊಟ್ಟಾನ 2 3 1 2 ಅಂತ ಕೊಟ್ಟಾನ. ಏನ್ರಿ 2 3 1 2 ಅಂತ ಕೊಟ್ಟಾನ. ಸೊ ಫಸ್ಟ್ ಏನ್ ಮಾಡ್ರಿ 2 ಇಂಟು 3 2 ಇಂಟು 3 ಅನ್ನ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್ ರೀ 6 ಅಂತ ಬರುತ್ತೆ. ಸೊ ಇವನ್ನೆಲ್ಲ ಟರ್ಮ್ ಗಳನ್ನ ಇಂಟು ಮಾಡ್ತೀವಿ ನೋಡ್ರಿ. 3 ಎಡ್ಲೆ 6 3 ಎಡ್ಲೆ 6 6 ಒಂದ್ಲೆ 6 6 ಎಡ್ಲೆ 12 6 ಎಡ್ಲೆ 12 ಅಂತ ಬಂತು. ಸೊ ಅದೇ ತರ ಇವೆರಡನ್ನ ಇಂಟು ಮಾಡ್ಕೋರಿ 6 ಇಂಟು 2 ಇದು ಕೂಡ ಎಷ್ಟು ಬರುತ್ತೆ 12 ಅಂತ ಬರುತ್ತೆ. ಸೊ ಇವು ಎರಡು 12 ಬಂದೋದ್ರ ಲಾಸ್ಟ್ ಕೂಡ ಇವೆರಡನ್ನ ಇಂಟು ಮಾಡ್ರೆ ಏನ್ ಸೇಮ್ ಬರುತ್ತಲ್ಲ ಅದೇ ಟರ್ಮ್ ಲಾಸ್ಟ್ ಬಂದಿರೋದು. ಸೊ ಇದು ಕೂಡ 12 ಬಂದಿದೆ. ಓಕೆ ಇವನ್ನೆಲ್ಲವನ್ನ ಇಂಟು ಮಾಡ್ಬೇಕು. ಫಸ್ಟ್ ಮತ್ತು ಸೆಕೆಂಡ್ ಟರ್ಮ್ ಎಂದವರ್ಲಿ ಅವು ಎರಡನ್ನ ಇಂಟು ಮಾಡ್ಕೋಬೇಕು. ಸೊ ಅವು ಎರಡನ್ನ ಇಂಟು ಮಾಡಿದ್ರೆ ಯಾವ ಟರ್ಮ್ ಸಮ ಇರ್ಬೇಕಂದ್ರೆ ಥರ್ಡ್ ಟರ್ಮ್ಗೆ ಸಮ ಇರ್ಬೇಕು. ಮೂರನೇ ಟರ್ಮ್ ಏನ್ಬೇಕು ಸಮನಾಗಿರ್ಬೇಕಾಗುತ್ತೆ. ಸೊ ಹಾಗಿದ್ರೆ ಇಲ್ಲಿ ನೋಡ್ರಿ ಆಪ್ಷನ್ ಎ ಏನ್ ಕೊಟ್ಟಾರ ನಮ್ಗೆ ಫಸ್ಟ್ ಏನ್ ಕೊಟ್ಟಾರ ನೋಡ್ರಿ. ಆಪ್ಷನ್ ನಂಬರ್ ಎ ಬಂದ್ಬಿಟ್ಟು 5 ಇಂಟು 1 ಇಂಟು 1 ಇಂಟು 6 ಅಂತ ಕೊಟ್ಟಾರ. ಸೊ ಇವನ್ನೆಲ್ಲ ಇಂಟು ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 5 ಒಂದ್ಲೆ 5 5 ಒಂದ್ಲೆ 5 5 ಆರ್ಲೆ 30 ಕೊಟ್ಟು 30 ಅಂತ ಬರುತ್ತೆ. ಸೊ ನೆಕ್ಸ್ಟ್ ನೋಡಿ 56 ಅಂತ ಇದೆ. 5 ಇಂಟು 6 5 ಆರ್ಲೆ ಎಷ್ಟ್ರಿ 30. ಸೊ ಹಾಗಿದ್ರೆ ಲಾಸ್ಟ್ ಕೂಡ 30 ಬಂದೈತ್ರಿ. ಸೊ ಹಾಗಿದ್ರೆ ಒಂದನೇ ಆಪ್ಷನ್ ಕರೆಕ್ಟ್. ಆಪ್ಷನ್ ನಂಬರ್ ಈಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಅದೇ ತರ ಈಗ ಆಪ್ಷನ್ ಬಿ ಚೆಕ್ ಮಾಡಿ ನೋಡ್ರಿ. ಅಂದ್ರೆ ಅದು ರಾಂಗ್ ಇರ್ಬೇಕಲ್ಲ ನಮ್ದು. ಸೊ ನೋಡ್ರಿ ಆಪ್ಷನ್ ನಂಬರ್ ಎಷ್ಟಿದೆ 3 ಇಂಟು 2 ಇಂಟು 1 ಇಂಟು 4 ಅಂತ ಇದೆ. ಸೊ ಇವನ್ನೆಲ್ಲ ಇಂಟು ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 3 ಎಡ್ಲೆ 6 6 ಒಂದ್ಲೆ 6 6 ನಾಲ್ಕಲೆ 24 ಅಂತ ಬರುತ್ತೆ. ಸೊ 24 ಅಂತ ಬರುತ್ತೆ. ಸೊ ಇಲ್ಲಿ ಲಾಸ್ಟ್ ನೋಡ್ರಿ 26 ಅಂತ ಬಂದೈತಿ. ಬಟ್ ಇಲ್ಲಿ ನೋಡ್ರಿ 24 ಅಂತ ಬರತೈತಿ. ಇದು ಆನ್ಸರ್ ಇಲ್ಲ. ಸೊ ನೆಕ್ಸ್ಟ್ ಅದೇ ರೀತಿ ಥರ್ಡ್ ಆಪ್ಷನ್ 2 ಇಂಟು 4 ಇಂಟು 2 ಇಂಟು 3. ಸೊ 4 ಎಡ್ಲೆ 8 2 ನಾಲ್ಕಲೆ 8 8 ಎಡ್ಲೆ 16 16 ಮೂರ್ಲೆ 40. ಸೊ ಇಲ್ಲಿ ನೋಡ್ರೆ 14 ಅಂತ ಇದೆ. ಸೊ ಇದು ಕೂಡ ಆನ್ಸರ್ ಅಲ್ಲ. ಸೊ ಅದೇ ರೀತಿ ಲಾಸ್ಟ್ ಆಪ್ಷನ್ ಆಪ್ಷನ್ ನಂಬರ್ ಡಿ ನೋಡ್ರಿ 1 ಇಂಟು 8 ಇಂಟು 3 ಇಂಟು 1. ಸೊ ಇವನ್ನ ಇಂಟು ಮಾಡ್ರಿ 1 ಇಂಟು 8 8 ಮೂರ್ಲೆ 24 24 ಒಂದ್ಲೆ 24. ಓಕೆನಾ. ಇಲ್ಲಿ 24 ಬಟ್ ಇಲ್ಲಿ ನೋಡ್ರಿ ಎಷ್ಟು ಬಂದೈತಿ 38 ಅಂತ ಬಂದೈತಿ. ಇದು ಕೂಡ ಆನ್ಸರ್ ಅಲ್ಲ. ಅದು ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಎ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ ಎ ಏನಾಗುತ್ತೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ ಯಾವ್ದ್ರಿ 5th. ಓಕೆ 5th ಕ್ವಶನ್. ಸೊ ಓಕೆ ನೋಡ್ರಿ 5th ಕ್ವಶನ್ ಏನ್ ಕೊಟ್ಟಾರ ನೋಡ್ರಿ. ಸೆಲೆಕ್ಟ್ ದಿ ಥ್ರೆಡ್ ಫ್ರಮ್ ದಿ ಅಮಂಗ್ ದ ಗಿವನ್ ಆಪ್ಷನ್ ದಟ್ ಅನಲಾಗ್ಸ್ ಟು ದಿ ಗಿವನ್ ಥ್ರೆಡ್ ಅಂತ ಕೊಟ್ಟಾರ. ಸೊ ಇಲ್ಲಿ ಏನ್ ಕೊಟ್ಟಾರ್ರಿ ನಮ್ಗ 3 ಫಸ್ಟ್ ಸಂಖ್ಯೆ ಸೆಕೆಂಡ್ ಥರ್ಡ್ ನಂಬರ್ ಅಂತ ಕೊಟ್ಟಾರ. ಸೊ ಯಾವ ತರ ರಿಲೇಷನ್ ಹೊಂದೈತಿ ಅಂತ ನೋಡ್ಬೇಕು. 5 0 5 ಅಂತ ಕೊಟ್ಟಾನ. ಸೊ ಅದೇ ರೀತಿ ಅನುಪಾತ 6 0 4 ಅಂತ ಕೊಟ್ಟಾನ. ಅನುಪಾತ 2 1 7 ಅಂತ 2 1 7 ಅಂತ ಹೇಳ್ಕೊಟ್ಟಾನ. ಸೊ ಇದು ಯಾವ ತರ ರಿಲೇಷನ್ ಹೊಂದೈತಿ ಈಗ ಅಂತ ನೋಡ್ಬೇಕು. ಸೊ ಇವೆಲ್ಲ ಟರ್ಮ್ ಗಳನ್ನ ಏನ್ ಮಾಡ್ಯಾನ ಅಂದ್ರೆ ಕೂಡ್ಸಿದ್ರೆ ಏನಾಗ್ಬೇಕ್ರಿ ಸಮನಾಗ್ಬೇಕು.
ಏನ್ರಿ ನೋಡ್ರಿ ಇಲ್ಲಿ 5 + 0 + 0 5 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 10 ಬರುತ್ತೆ ಕೂಡಿಸ್ಬೇಕ್ರಲ್ಲ ಸೊ ಅದೇ ರೀತಿ ಅನುಪಾತ 6 0 ಮಾಡಿದ್ರೆ 6 ಬರುತ್ತೆ ಪ್ಲಸ್ 4 ಮಾಡಿದ್ರೆ 10 ಓಕೆ ಅದೇ ರೀತಿ 2 1 3 3 7 ಮಾಡಿದ್ರೆ ಎಷ್ಟು ಬರುತ್ತೆ 10 ಅಂತ ಬರುತ್ತೆ ಸೊ ಎಲ್ಲಾ ಅನುಪಾತಗಳು ಏನದು ಸಮನಾಗಿರ್ತವೆ ಸೊ ಹಾಗಿದ್ರೆ ಹಿಂಗ್ ಸಮನಾಗಿರುವಂತ ಅನುಪಾತ ಆಪ್ಷನ್ ಎದಾಗಿತ್ತು ಬಿ ದಾಗಿತ್ತು ಸಿ ದಾಗಿತ್ತು ಡಿ ದಾಗಿತ್ತು ನಾವೇನ್ ಮಾಡ್ಬೇಕ್ರಿ ಚೆಕ್ ಮಾಡ್ಬೇಕು ಸೊ ಹಾಗಿದ್ರೆ ನೋಡ್ರಿ ಫಸ್ಟ್ ಆಪ್ಷನ್ ಅನ್ನು ನೋಡ್ರಿ ಎಷ್ಟಿದೆ 4 3 2 ಅನುಪಾತ 4 4 5 ಅನುಪಾತ 6 3 2 ಅಂತ ಇದೆ ಓಕೆ ಹಾಗಿದ್ರೆ ನೋಡ್ರಿ ಫಸ್ಟ್ 4 + 3 ಮಾಡಿದ್ರೆ ಎಷ್ಟು ಬರುತ್ತೆ 7 7 2 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 9 ಸೊ ಕೊಟ್ಟಂತ ಟರ್ಮ್ಗಳನ್ನ ಎಲ್ಲಾನು ಕೂಡಿಸ್ಬೇಕ್ರಿ 4 4 8 8 5 ಮಾಡಿದ್ರೆ ಎಷ್ಟು ಬರುತ್ತೆ 13 ಅಂತ ಬರುತ್ತೆ ಸೊ ಹಾಗಿದ್ರೆ ಇದು ಆನ್ಸರ್ ಬರಂಗಿಲ್ಲ ಆಪ್ಷನ್ ರಾಂಗ್ ಯಾಕಂದ್ರೆ ಎಲ್ಲ ಅನುಪಾತ ಸೇಮ್ ಬರುತ್ತೆ ನೆಕ್ಸ್ಟ್ ಚೆಕ್ ಮಾಡೋದು ಅವಶ್ಯಕತೆನೇ ಇಲ್ಲ ಸೊ ನೆಕ್ಸ್ಟ್ ನೋಡ್ರಿ 5 ಇದೆ 567 ಇದೆ ಸೊ ನೆಕ್ಸ್ಟ್ ಅನುಪಾತ 337 ಇದೆ ಅನುಪಾತ 903 ಅಂತ ಇದೆ ಸೊ ಹಿಂಗ್ ಕೊಟ್ಟಾಗ ನೋಡ್ರಿ ಇಲ್ಲಿ 6 5 11 ಆಗುತ್ತೆ 11 + 7 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 18 ಬರುತ್ತೆ 18 ಅನುಪಾತ ನೆಕ್ಸ್ಟ್ 3 3 6 ಇದು 6 7 13 ಬರುತ್ತೆ ಸೊ ಇದು ಕೂಡ ಅನುಪಾತ ತಪ್ಪೈತ್ರಿ ಸ್ಟಾರ್ಟಿಂಗ್ ಆಗಿದ್ರೆ ಸೆಕೆಂಡ್ ಆಪ್ಷನ್ ಕೂಡ ರಾಂಗ್ ಇದೆ ಅಲ್ಲಿ ಸೊ ನೆಕ್ಸ್ಟ್ ಥರ್ಡ್ ಒನ್ ಚೆಕ್ ಓಕೆ ಥರ್ಡ್ ಒನ್ ನೋಡ್ರಿ 456 ಅನುಪಾತ 432 ಅನುಪಾತ 890 ಅಂತ 890 ಅಂತ ಇದೆ ಸೊ ಹಿಂಗ್ ಮುಂದಾಗಿ ನೋಡ್ರಿ 4 + 5 ಎಷ್ಟಾಗುತ್ತೆ 9 ಆಗುತ್ತೆ 9 + 6 ಮಾಡಿದ್ರೆ 15 ಅಂತ ಆಗುತ್ತೆ ಸೊ ಅದೇ ತರ 4 + 3 ಅನ್ನು ಮಾಡಿದ್ರೆ 7 ಆಗುತ್ತೆ 7 2 7 2 9 ಅಂತ ಸೊ ಹಾಗಿದ್ರೆ ಇದು ಕೂಡ ಆನ್ಸರ್ ಇಲ್ಲ ಸೊ 100% ಕಣ್ಣು ಮುಚ್ಚೆ ರೈಟ್ ಹಾಕ್ಬೇಕು ಆಪ್ಷನ್ ನಂಬರ್ ಡಿ ನೇ ಏನಿರುತ್ತೆ ಕರೆಕ್ಟ್ ಆನ್ಸರ್ ಅಂತ ಸೊ ನೆಕ್ಸ್ಟ್ ನೋಡುವಂತ ಅವಶ್ಯಕತೆನೇ ಇಲ್ಲ ಸೊ ಹಾಗಿದ್ದಾಗ ಇಲ್ಲಿ ನೋಡ್ರಿ ಚೆಕ್ ಮಾಡಿ ನೋಡ್ರಿ ಒಂದ್ಸಲ ನಾವೀಗ ಚೆಕ್ ಮಾಡ್ಲೇಬೇಕು 4 4 2 ಅಂತ ಇದೆ ಅನುಪಾತ 2 2 6 ಅಂತ ಇದೆ ಅನುಪಾತ 2 6 2 ಅಂತ ಇದೆ ಸೊ ಹಿಂಗ್ ಬಂದಾಗ ಸೊ ಇಲ್ಲಿ ನೋಡ್ರಿ 4 4 8 2 10 ಅಂತ ಸೊ ಅದೇ ರೀತಿ 2 2 4 ಅಂತ ಆಗುತ್ತೆ 4 + 6 ಮಾಡಿದ್ರೆ ಇದು ಕೂಡ 10 ಅಂತ ಆಗುತ್ತೆ ಸೊ ಅದೇ ತರ ಇಲ್ಲಿ 6 + 2 ಮಾಡಿದ್ರೆ 8 8 + 2 ಮಾಡಿದ್ರೆ 10 ಅಂತ ಆಗುತ್ತೆ ಸೊ ಹಾಗಿದ್ರೆ 100% ಇವೆಲ್ಲ ಅನುಪಾತ ಸಮ ఉండవు ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ ಡಿ ಏನಾಗುತ್ತೆ ಕರೆಕ್ಟ್ ಆನ್ಸರ್ ಆಗುತ್ತೆ ಓಕೆ ಸೊ ಹಾಗಿದ್ದಾಗ ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ ಕ್ವಶನ್ ನಂಬರ್ ಯಾವ್ದ್ರಿ 6th ಓಕೆ 6th ಕ್ವಶನ್ ಓಕೆ 6th ಇಲ್ಲಿ ಕೂಡ ಸೇಮ್ ಅದೇ ತರ ಇದೆ 2 ಆಪ್ಷನ್ ಅನ್ನ ಕೊಟ್ಟಿದ್ದಾನೆ ನಾವೇನ್ ಮಾಡ್ಬೇಕು ನೆಕ್ಸ್ಟ್ ವೆರಿಫೈ ಮಾಡ್ಬೇಕು ಅಂತ ಸೊ ಹಾಗಿದ್ದಾಗ ಇಲ್ಲಿ ನೋಡ್ರಿ ಫಸ್ಟ್ ಏನ್ ಕೊಟ್ಟಾನ ಅಂದ್ರ 1, 16, 5 ಅಂತ ಕೊಟ್ಟ ಸೊ ಇಲ್ಲಿ ರಿಲೇಷನ್ ಯಾವ ತರ ಹೊಂದಿದೆ ಅಂತ ನೋಡ್ಬೇಕು ಸೊ ಅವನು ಏನು ಇಲ್ರಿ ನಂಬರ್ದಾಗ ಸ್ಕ್ವೇರ್ ಮಾಡಿರ್ತಾನೋ ಕೂಡಿಸಿರ್ತಾನೋ ಕಳೆದಿರ್ತಾನೋ ಮೈನಸ್ ಮಾಡಿರ್ತಾನೆ ಇದು ಬಿಟ್ರೆ ಬೇರೆ ಏನು ಮಾಡಕ್ಕೂ ಸಾಧ್ಯ ಸೊ ಇಲ್ಲಿ ಏನ್ ಮಾಡ್ಯಾನ ನೋಡ್ರಿ ಫಸ್ಟ್ ನಂಬರ್ ಪ್ಲಸ್ ಲಾಸ್ಟ್ ನಂಬರ್ ಓಕೆ 5 + 1 ಮಾಡಿದ್ರೆ ಎಷ್ಟು ಬರುತ್ತೆ 6 ಅಂತ ಬರುತ್ತೆ ಸೊ ನಮ್ಮ ಸೆಂಟರ್ ಆಗಿ 16 ಅಂತ ಇದೆ ಪ್ಲಸ್ 10 ಮಾಡ್ಯಾರ ಈಕ್ವಲ್ ಟು ಎಷ್ಟು ಬರುತ್ತೆ 16 ಸೊ ಎಲ್ಲಾ ಕಡೆ ಸೇಮ್ ಅದ ಅಪ್ಲೈಮೆಂಟ್ ಮಾಡೋದು ಸೊ ಪ್ಲಸ್ 10 ಮಾಡೋದು ಓಕೆ ಬೇಕಾದ್ರೆ ಸೆಕೆಂಡ್ ಒನ್ ಕೂಡ ಚೆಕ್ ಮಾಡಿ ನೋಡಿ ವೆರಿಫೈ ಮಾಡೋದು 2, 19, 7 ಅಂತ ಇದೆ ಸೊ ಇಲ್ಲಿ ಬಂದಾಗ 2 + 7 ಮಾಡೋದು ಫಸ್ಟ್ ಟರ್ಮ್ ಪ್ಲಸ್ ಲಾಸ್ಟ್ ಟರ್ಮ್ 7 8 9 9ರಾಗ ಪ್ಲಸ್ 10 ಅನ್ನು ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 19 ಅಂತ ಸೊ ಅದೇ ತರ ನೆಕ್ಸ್ಟ್ ಇಲ್ಲಿ ಆಪ್ಷನ್ ಎ ಅನ್ನ ಚೆಕ್ ಮಾಡಿ ನೋಡ್ರಿ 3, 35, 5 ಅಂತ ಇದೆ ಸೊ ಅದೇ ತರ ಇಲ್ಲಿ 3 + 5 ಅನ್ನು ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 8 ಅಂತ ಬರುತ್ತೆ 8 + 10 ಮಾಡಿದ್ರೆ 18 ಅಂತ ಬರುತ್ತೆ ಬಟ್ ನಮ್ಮ ಸೆಂಟರ್ ಆಗಿ 35 ಅಂತ ಇದೆ ಸೊ ಆಪ್ಷನ್ ನಂಬರ್ ಎ ಇಸ್ ದ ರಾಂಗ್ ಆನ್ಸರ್ ಓಕೆ ನೆಕ್ಸ್ಟ್ ಅದೇ ರೀತಿ ಆಪ್ಷನ್ ನಂಬರ್ ಬಿ ಅನ್ನ ಚೆಕ್ ಮಾಡ್ರಿ 8, 22, 4 ಅಂತ ಇದೆ ಓಕೆ 8 + 4 ಮಾಡಬೇಕು ಫಸ್ಟ್ ಟರ್ಮ್ ಮತ್ತೆ ಲಾಸ್ಟ್ ಟರ್ಮ್ 8 4 ಮಾಡಿದ್ರೆ 12 ಅಂತ ಬರುತ್ತೆ 12 + 10 ಅನ್ನು ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್ 22 ಅಂತ 12 + 10 ಅನ್ನು ಮಾಡಿದ್ರೆ 22 ಅಂತ ಬರುತ್ತೆ ಸೊ ಕರೆಕ್ಟ್ ಆನ್ಸರ್ ಯಾವುದು ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್ ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಕ್ ಹೋಗ್ಬೇಡಿ ನೆಕ್ಸ್ಟ್ ಆಪ್ಷನ್ ಅನ್ನು ಚೆಕ್ ಮಾಡಕ್ ಹೋಗ್ಬೇಡಿ ಚೆಕ್ ಮಾಡಿದ್ರೆ ನಮ್ದೇ ಟೈಮ್ ವೇಸ್ಟ್ ಆಗುತ್ತೆ ಸೊ ಹಾಗಿದ್ರೆ ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಕ್ವಶನ್ ಗೆ ಮೂವ್ ಆನ್ ಆಗ್ಬೇಕು ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ ಯಾವ್ದು
Seventh question. Select the set in which numbers are related in the same way as are the numbers of the following set ಅಂತ ಕೊಟ್ಟ. ಸೊ ಈಗ ನೋಡ್ರಿ ಈಗ ಕ್ವಶನ್ ನಂಬರ್ ಯಾವ್ದ್ರಿ ಸೆವೆಂತ್ ಕ್ವಶನ್ಸ್ ಇಲ್ಲಿ ನೋಡ್ರಿ ಏನ್ ಕೊಟ್ಟ ನಾವು 8,64,2 ಅಂತ ಕೊಟ್ಟ 8,64,2 ಅಂತ ಕೊಟ್ಟಿದ್ದಾನ. ಸೊ ಹಿಂಗಿದ್ದಾಗ ನಾವೇನು ವಿಚಾರ ಮಾಡ್ಬೇಕು ಇಲ್ಲಿ ಈ ಕ್ವಶನ್ ಯಾವ ತರ ಸೆಟ್ ಮಾಡಿದಾನಂದ್ರ ಸೊ ಇದು ಫಸ್ಟ್ ನಂಬರ್ ಏನ್ರಿ ಫಸ್ಟ್ ನಂಬರ್ ರೆಸ್ಟ್ ಏನ್ ಮಾಡ್ಯಾರಂದ್ರ ಥರ್ಡ್ ನಂಬರ್ ಮಾಡ್ಯಾರ ರೆಸ್ಟ್ ಥರ್ಡ್ ನಂಬರ್ ಮಾಡ್ಯಾರ. ಓಕೆ ಅದಕ್ಕೆ ಈಕ್ವಲ್ ಟು ಆನ್ಸರ್ ಏನ್ ಬರುತ್ತೆ ಅಂದ್ರ ಸೆಕೆಂಡ್ ನಂಬರ್ ಬರುತ್ತೆ ಸೆಕೆಂಡ್ ನಂಬರ್. ಸೊ ಇದನ್ನ ಅಪ್ಲೈ ಮಾಡಿದ್ದಾರೆ. ಸೊ ಹಾಗಿದ್ರೆ ನೋಡ್ರಿ ನಾನು ಕೊಟ್ಟಂತಂದ್ರೆ ಫಸ್ಟ್ ನಂಬರ್ ಎಷ್ಟಿದೆ 8 ಇದೆ 8ರವರೆಗೆ ಎಷ್ಟ್ರಿ 64. ಸೊ ಹಾಗಿದ್ರೆ ಸೆಕೆಂಡ್ ನಂಬರ್ 64 ಅಂತ ಬಂದೈತಿ. ಸೊ ಹಾಗಿದ್ರೆ ಸೊ ಅದೇ ತರ ಈಗ ಸೆಕೆಂಡ್ ನಂಬರ್ ಚೆಕ್ ಮಾಡ್ರಿ ಕೊಟ್ಟಂತ ಆಪ್ಷನ್ದಾಗ ಅದು ಕೂಡ ಸೇಮ್ ಇರ್ಬೇಕು 12,12,1 ಅಂತ ಇದೆ. ಸೊ ಹಾಗಿದ್ರೆ ಫಸ್ಟ್ ನಂಬರ್ ಎಷ್ಟಿದೆ 12 ಅಂತ ಇದೆ ಲಾಸ್ಟ್ ನಂಬರ್ 1 ಅಂತ ಇದೆ 12 ಅಷ್ಟು 1 ಮಾಡಿದ್ರೆ 12 ಅಂತ ಬರುತ್ತೆ. ಸೊ ಅದೇ ತರ ನೆಕ್ಸ್ಟ್ ಆಪ್ಷನ್ ಎ ಅನ್ನು ಚೆಕ್ ಮಾಡ್ಬೇಕು. ಈಗ ಎ ಕರೆಕ್ಟ್ ಇದೆ ಬಿ ಕರೆಕ್ಟ್ ಇದೆ ಸಿ ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ಬೇಕಾಗುತ್ತೆ. ಸೊ ಹಾಗಿದ್ದಾಗ ಆಪ್ಷನ್ ನಂಬರ್ ಎ ಏನ್ ಕೊಟ್ಟಾನ್ರಿ ಈಗ 10,33,4,2,6 ಅಂತ ಕೊಟ್ಟಾನ ನೆಕ್ಸ್ಟ್ 3 ಅಂತ ಕೊಟ್ಟಾನ. ಸೊ ಹಾಗಿದ್ರೆ ಇದ್ರ ಆನ್ಸರ್ ಎಷ್ಟು ಬರ್ತೈತೆ ನೋಡ್ರಿ. ಸೊ 10 ರಷ್ಟು ಲಾಸ್ಟ್ ನಂಬರ್ ಎಷ್ಟಿದೆ 3 ಅಂತ ಇದೆ. ಹಾಗಿದ್ರೆ 10 into 10 ಮಾಡಿದ್ರೆ 100 ಹಾಗಿದ್ರೆ 100 ಕ್ಯೂಬ್ 1000 ಅಂತ ಬರುತ್ತೆ. ಸೊ ಹಾಗಿದ್ರೆ ಇಲ್ಲಿ ಎಷ್ಟಿದೆ 3,4,2,6 ಅಂತ ಇದೆ. ಸೊ ಹಾಗಿದ್ರೆ ಒಂದೇ ಆನ್ಸರ್ ಅಂತೂ ಅಲ್ಲ ಒಂದೇ ಆನ್ಸರ್ ಅಂತೂ ರಾಂಗ್ ಇದೆ ಅಂದಂಗ ಆಯ್ತು. ಓಕೆ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಚೆಕ್ ಮಾಡಿ 8,722,2 ಅಂತ ಇದೆ. ಸೊ ಹಾಗಿದ್ರೆ ಇಲ್ಲಿ ನೋಡ್ರಿ 8 ರೆಸ್ಟ್ ಸ್ಕ್ವೇರ್ ಅಂತ ಇದೆ 8ರವರೆಗೆ 64 ಅಂತ ಬರಬೇಕು ಬಟ್ ಇಲ್ಲಿ 722 ಅಂತ ಬಂದಿದೆ. ಸೊ ಹಾಗಿದ್ರೆ ಎರಡನೇ ಆಪ್ಷನ್ ಕೂಡ ತಪ್ಪು. ಹಾಗಿದ್ರೆ ನೆಕ್ಸ್ಟ್ ಥರ್ಡ್ ಆಪ್ಷನ್ ಚೆಕ್ ಮಾಡ್ರಿ 6,2,1,4,3 ಅಂತ ಕೊಟ್ಟ. ಸೊ ಹಾಗಿದ್ರೆ 6 ಕ್ಯೂಬ್ ಅನ್ನ ಮಾಡ್ಬೇಕು 6 36 36 ಮೂರಲೆ ಎಷ್ಟಂದ್ರೆ 214 36 ಸೆಕೆಂಡ್. ಸೊ 6 36 36 ಇಂಟು 3 3 ಕ್ಯೂಬ್ 6 36 36 ಮೂರಲೆ ಕ್ಯೂಬ್ ಕೆ ಇದೆ. ಓಕೆ ನೆಕ್ಸ್ಟ್ ಇನ್ನೊಂದ್ಸಲ ಇಂಟು ಮಾಡ್ಬೇಕಾಗತ್ತೆ. ಸೊ 6 8 12 3 8 6 1 7 72 36 72 ಅಂತ ಬರುತ್ತೆ. ಬಟ್ ಇಲ್ಲಿ ನಮ್ದು ಆನ್ಸರ್ ಎಷ್ಟು ಕೊಟ್ಟಾನ 214 ಅಂತ ಕೊಟ್ಟಾನ. ಸೊ ಹಾಗಿದ್ರೆ ಇದು ಕೂಡ ಆನ್ಸರ್ ಆಗುತ್ತೆ. ಅದರಲ್ಲಿ 36 36 36 ಇಂಟು 36 1 ಸೆಕೆಂಡ್. ಸೊ 36 ಇಂಟು 6 ಮಾಡಬೇಕು. ನಮ್ದ 6 ಕ್ಯೂಬ್ ಬೇಕಾಗಿದೆ ಸಾರಿ 72 ಬರಂಗಿಲ್ರಿ ನಂಗ 6 ಕ್ಯೂಬ್ ಬೇಕಾಗಿದೆ. ಸೊ 6 ಕ್ಯೂಬ್ ಅನ್ನ ಮಾಡ್ಬೇಕಾದ್ರೆ ಮತ್ತೆ ಇಂಟು 6 ದಿಂದ ಮಾಡ್ಬೇಕು 6 6 36 6 3 18 19 20 21 21 ಇದು 216 ಬರುತ್ತೆ ಬಟ್ ಇಲ್ಲಿ 214 ಅಂತ ಬಂದಿದೆ. ಸೊ ಇದು ಕೂಡ ಆನ್ಸರ್ ಇಲ್ಲ ರಾಂಗ್ ಆನ್ಸರ್. ಸೊ ನೆಕ್ಸ್ಟ್ ಕನ್ವಿನ್ಸರ್ ರೈಟ್ ಹಾಕ್ಬೇಕು. ಆಪ್ಷನ್ ನಂಬರ್ ಡಿ ನ ಕರೆಕ್ಟ್ ಇರುತ್ತೆ. ನೋಡ್ರಿ ಇಲ್ಲಿ ಏನಂತ ಇದೆ 4:4 ಅಂತ ಇದೆ 4:4 ಅಂತ ಇದೆ. ಸೊ ಹಾಗಿದ್ದಾಗಿನಿ ಸೆಕೆಂಡ್ ಮುಗಿಸ್ತೀನಿ 4:4 ಅಂತ ಇದೆ. ಓಕೆನಾ 4:4 ಅಂತ ಇದೆ. ಸೊ ಹಿಂಗಿದ್ದಾಗ 4 4 16 16 4 4 4 16 16 4 16 ಸೊ 1 ಸೆಕೆಂಡ್ 4 4 16 4 16 6 4 24 6 4 24 ಈಗ ಆಪ್ಷನ್ 18 ಇದು ಆಪ್ಷನ್ ಯಾವುದು ಆನ್ಸರ್ ಕೊಟ್ಟಿಲ್ಲ 4 16 1 ಸೆಕೆಂಡ್ ರೀ ನಾನು 4 ಏನ್ ಮಾಡ್ಬೇಕ್ರಿ 4 ಸಲ ಇಂಟು ಮಾಡ್ಬೇಕು. ಇದು ನನ್ನ ಕ್ಯಾನ್ಸಲ್ ಮಾಡ್ದೇನಿಲ್ಲ ನಡೆಸ್ತೇನೆ. ಓಕೆ 4,256,4 ಅಂತ ಇದೆ ಕರೆಕ್ಟಾ. ಸೊ ಹಿಂಗಿದ್ದಾಗ ಫಸ್ಟ್ ಏನ್ ಮಾಡ್ಬೇಕ್ರಿ 4:4 ಬೇಕಾಗಿತ್ತು ನಾನು ಕರೆಕ್ಟ್ ರೀ. ಅಂದ್ರೆ 4 4 ಸಲ ಇಂಟು ಮಾಡ್ಬೇಕು 4 ಇಂಟು 4 ಇಂಟು 4 ಇಂಟು 4 ಅಂತ ಮಾಡ್ಬೇಕು. 4 4 16 16 4 64 64 ಇಂಟು 4 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 256 ಅಂತ ಬರುತ್ತೆ. ಸೊ ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ 4 4 16
16 ನಾಲ್ಕಲೆ ಫಸ್ಟ್ 16 ನಾಲ್ಕಲೆ 6 ನಾಲ್ಕಲೆ 24 4 1 4 5 6 64 ಆಗುತ್ತೆ 64 ಇಂಟು 4 ಅನ್ನು ಮಾಡಿದ್ರೆ 4 ನಾಲ್ಕಲೆ 16 ಪ್ಲಸ್ 6 ನಾಲ್ಕಲೆ 24 ಒಂದು 25 256 ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಹಾಗಿದ್ರೆ ಆಪ್ಷನ್ ನಂಬರ್ ಡಿ ಇಸ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ ನೆಕ್ಸ್ಟ್ ಕ್ವಶನ್. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಕೂಡ ಅದ ಟೈಪ್ ಆಗಿದ್ರೆ ಬಟ್ ಇದು ಏನೈತೆ ಅಂದ್ರೆ ಫುಲ್ ಈಸಿ ಆಗಿದೆ. ಓಕೆ ಸೊ ನೋಡ್ರಿ ನೋಡ್ರನ್ನ ಗೊತ್ತಾಗ್ಬಿಡುತ್ತೆ ಆನ್ಸರ್. ಓಕೆನಾ ಸೊ ಹಿಂಗ ಫಸ್ಟ್ ಏನ್ ಕೊಟ್ಟಾರ್ರಿ 50:150 ಅಂತ ಕೊಟ್ಟಾರ. 50:150 ನೋಡಿದ್ರೆ ಗೊತ್ತಾಗುತ್ತೆ 50 ಇಂಟು 3 ಮಾಡಿದಾನ 50 ಇಂಟು 3 ಮಾಡಿದ್ರೆ ಎಷ್ಟಾಗುತ್ತೆ 150 ಆಗುತ್ತೆ. ಕರೆಕ್ಟಾ ಸೊ ಅದೇ ತರ ನೆಕ್ಸ್ಟ್ ಆಪ್ಷನ್ ದಾಗ ಯಾವ್ದು ಇಂಟು ಮಾಡಿದ್ರೆ ಆನ್ಸರ್ ಬರುತ್ತೆ ಅಂತ ನೋಡ್ರಿ. ಆಪ್ಷನ್ ಎ ಏನ್ ಕೊಟ್ಟಾನ 60:120 ಅಂತ ಕೊಟ್ಟಾನ. 60 ಇಂಟು 3 ಮಾಡಿದ್ರೆ ಎಷ್ಟು ಬರುತ್ತೆ 180 ಬರುತ್ತೆ. ಬಟ್ ಆಪ್ಷನ್ 1 ರಾಂಗ್ ಇದೆ. ಸೊ ಅದೇ ರೀತಿ 30:90 ಅಂತ ಇದೆ 30:90 ಅಂತ ಇದೆ. 30 ಇಂಟು 3 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 90 ಅಂತ ಬರುತ್ತೆ. ಆಪ್ಷನ್ ನಂಬರ್ ಬಿ ನ ಕರೆಕ್ಟ್ ಇದೆ. ಓಕೆ 75 ಇಂಟು 3 ಮಾಡಿದ್ರೆ ಇದು ಕೂಡ ಆನ್ಸರ್ ಬರಂಗಿಲ್ಲ ಇದು ಕೂಡ ಆನ್ಸರ್ ಬರಂಗಿಲ್ಲ. ಆಪ್ಷನ್ ನಂಬರ್ ಬಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. 8ನೇ ಕ್ವಶನ್ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ನೆಕ್ಸ್ಟ್ 9ನೇ ಕ್ವಶನ್. ಕ್ವಶನ್ ನಂಬರ್ ಯಾವ್ದ್ರಿ 9th ಒಂದು ಕ್ವಶನ್. ಓಕೆ ಇಲ್ಲಿ ನೋಡ್ರಿ ಸೆಲೆಕ್ಟ್ ದ ಆಪ್ಷನ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ share the same relationship as that the share by the given pair of the number ಅಂತ ಕೊಟ್ಟಾರ. ಓಕೆ ಇಲ್ಲಿ ಏನ್ ಕೊಟ್ಟನ್ರಿ 23 ಮೈನಸ್ 27 ಅಂತ ಕೊಟ್ಟ 23, 27 ಅಂತ ಕೊಟ್ಟಂಗ ಅವ್ರ ಇದ್ದಾರ ಮೈನಸ್ ಚಿಹ್ನೆ ಕೊಟ್ಟಾರ ಅಂದ್ರೆ ಮೈನಸ್ ಇದ್ದಂಗಿರಲ್ಲ. ಸೊ ಜಸ್ಟ್ ರಿಲೇಷನ್ ದಾಗ ಕೊಟ್ಟಿರ್ತಾರೆ 23, 27 ಅಂತ. ಸೊ ಇದನ್ನ ಯಾವ ತರ ಮಾಡಿದಾರು ನೋಡ್ಬೇಕು. ಸೊ ಇದನ್ನ ಯಾವ ತರ ಸೆಟಪ್ ಮಾಡಿದಾರೆ ಅಂದ್ರೆ 23 ಅನ್ನ ಏನ್ ಮಾಡಿದ್ರಿ ಉಲ್ಟಾ ರಿವರ್ಸ್ ಆಗಿ ಬರ್ದಾರ. 32 ಅನ್ನ ಮಾಡಿದಾರ 32 ದಾಗ ಏನ್ ಮಾಡ್ಯಾರ ಅಂದ್ರ -5 ಅನ್ನ ಮಾಡಿದಾರ. ಓಕೆ ಓಕೆ 32 ದಾಗ ಏನ್ ಮಾಡಿದ್ರು -5 ಅನ್ನ ಮಾಡಿದಾರ. ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 27 ಅಂತ ಬರುತ್ತೆ. ಸೊ ಅದೇ ತರ ಈಗ ನೆಕ್ಸ್ಟ್ ಇದನ್ನ ಯಾವ್ದು ರಿಲೇಶನ್ಶಿಪ್ ಈ ತರ ಮಾಡಿದಾರ ಅರೇಂಜ್ಮೆಂಟ್ ಮಾಡಿದಾರ ಅಂತ ನೀವು ಚೆಕ್ ಮಾಡ್ಬೋದು. ಓಕೆನಾ ಚೆಕ್ ಮಾಡಿ ಏನ್ ಮಾಡ್ರಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಮಾಡಿ ಆನ್ಸರ್ ಯಾವ್ದು ಅಂತ ಕಮೆಂಟ್ ಮಾಡಬೇಕು. ಇದು ನಾ ಆಲ್ರೆಡಿ ಈಗ ನಿಮ್ಗೆ ಹೇಳಿದ್ದೇನೆ ಯಾವ ತರ ಸೆಟಪ್ ಇದೆ ಅಂತ ಹೇಳಿದ್ದೇನೆ. ಓಕೆನಾ ನೀವು ಅದನ್ನ ಅರೇಂಜ್ಮೆಂಟ್ ಮಾಡಿ ನೀವ್ ಏನ್ ಮಾಡ್ಬೇಕ್ರಿ ಆನ್ಸರ್ ಅನ್ನ ಟಿಕ್ ಮಾಡ್ಬೇಕು. ಸೊ ಈಗ ಕೊಟ್ಟಂತ ನಂಬರ್ ಅನ್ನ ಏನ್ ಮಾಡ್ಯಾರ ರಿವರ್ಸ್ ಆಗಿ ಬರ್ದಾರ. ರಿವರ್ಸ್ ಆಗಿ ಬರೋದು ಏನ್ ಮಾಡ್ಯಾರ ಅಂದ್ರೆ ಅದರ ಆನ್ಸರ್ ಅನ್ನ -5 ಮಾಡ್ಯಾರ. ರಿವರ್ಸ್ ಆಗಿ ಬರೋದು -5 ಅನ್ನ ಮಾಡ್ಯಾರ. ಓಕೆನಾ ಸೊ ಹಾಗಿದ್ರೆ ಈಗ ಲಾಸ್ಟ್ ಒಂದು ಕ್ವಶನ್ ರೀ 10th ಕ್ವಶನ್. ಓಕೆ ಲಾಸ್ಟ್ one. Select the set in the which of the following numbers are related to the same way or numbers of the following set ಅಂತ ಕೊಟ್ಟಾರ. ಸೊ ಹಾಗಿದ್ರೆ ಇಲ್ಲಿ ಏನ್ ಕೊಟ್ಟಾರ ನೋಡ್ರಿ 6, 2, 96 ಅಂತ ಕೊಟ್ಟಾರ. ಓಕೆ 6, 2, 96 ಅಂತ ಕೊಟ್ಟಾರ. ಸೊ ಹಾಗಿದ್ದಾಗ ಇದನ್ನ ಯಾವ ತರ ಮಾಡಿದಾರೆ ಅಂತ ನೋಡ್ಬೇಕು. ಓಕೆನಾ ಸೊ ಇದನ್ನ ಟರ್ಮ್ಸ್ ಅನ್ನ ನಾವು ನೋಡಕಾದ್ರೆ ಏನಂತ ಅನ್ಸುತ್ತೆ. ಸೊ ಯಾವುದೇ ಇಂಟು ಅಥವಾ ಕೂಡ್ಸಿರ್ಬೋದು ಅಥವಾ ಸ್ಕ್ವೇರ್ ಮಾಡಿರ್ಬೋದು. ನಮ್ ಫಸ್ಟ್ ಎಲ್ಲ ತಲೆಗೆ ಬರೋದು ಇದೆ ಕರೆಕ್ಟಾ ಕೂಡ್ಸಿರ್ಬೇಕು ಕೂಡ್ಸಿದಾರ ಅಂತ ಚೆಕ್ ಮಾಡ್ತೇವೆ ಕರೆಕ್ಟಾ ಕೂಡ್ಸಿದಾರ ಅಂತ ಅಂದಾಗ ಇಲ್ಲಿ 6+2 ಮಾಡಿದ್ರೆ 8. ಓಕೆ ಅಷ್ಟು ಈಸಿ ಆಗಿ ಅಂತ ಕ್ವಶನ್ ಅಲ್ಲ. ಓಕೆ ಫಸ್ಟ್ ಏನ್ ಮಾಡಿದಾರೆ ಅಂದ್ರೆ ಇದು ಅರೇಂಜ್ಮೆಂಟ್ 6 ಇಂಟು 2 ಮಾಡಿದಾರೆ. 6 ಇಂಟು 2 ಮಾಡಿದ್ರೆ ಎಷ್ಟು ಬರುತ್ತೆ 12. ಇದಕ್ಕಾಗಿ ಇಂಟು 12 ಮಗೆ 96 ಎಷ್ಟು ಐತ್ರಿ ಇಂಟು 8 12 96. ಓಕೆ ಅದೇ ತರ ಈಗ ನೆಕ್ಸ್ಟ್ ಆಪ್ಷನ್ ಎ ಅನ್ನ ಚೆಕ್ ಮಾಡ್ರಿ. ಆಪ್ಷನ್ ಬಿ ಸಿ ಡಿ ಅನ್ನ ಚೆಕ್ ಮಾಡ್ಬೇಕಂತ. ನೆಕ್ಸ್ಟ್ 12 ಇಂಟು 6. ಓಕೆ 12 ಅರ್ಲಿ ಎಷ್ಟಾಗುತ್ತೆ ರೀ 6 ಇಡ್ಲಿ 12 6 ಒಂದೇ 12 ಆಗ್ಲಿ 72 ಅಂತ ಆಗುತ್ತೆ. ಸೊ ಹಾಗಿದ್ರೆ ಇಲ್ಲಿ 72 ಬಂತು ಇಲ್ಲಿ ನೋಡ್ರಿ 45 ಅಂತ ಬಂತು ಆಪ್ಷನ್ ನಂಬರ್ ಎ. ಓಕೆ ಇದು ಇಂಟು 8 ಮಾಡ್ಬೇಕು ಮತ್ತೆ ಇದಕ್ಕ ಇಂಟು 8 ಮಾಡ್ರೆ ಮತ್ತೆ ಜಾಸ್ತಿನೇ ಬರುತ್ತೆ ಬಟ್ ಇಲ್ಲಿ 72 ಅಂತ ಬಂದಿತ್ತು. ಸೊ ಹಾಗಿದ್ರೆ ಇದು ಕೂಡ ಆನ್ಸರ್ ಅಲ್ಲ. ನೆಕ್ಸ್ಟ್ ಏನ್ರಿ 8 ಇದೆ 3 28 ಅದ 8 3 ಎಷ್ಟ್ರಿ 24. 8 3 24 ಇಂಟು 8 ಮಾಡ್ಬೇಕು. 8 4 32 3 ಕೈಲ ಬತ್ರಿ 8 16 17 18 19 192 ಅಂತ ಬಂತು. ಆಪ್ಷನ್ ನಂಬರ್ ಬಿ ನೂ ಕೂಡ ಅಲ್ಲ. ನೆಕ್ಸ್ಟ್ ಈಗ 1 ಇಂಟು 2 1 ಇಂಟು 2 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 2 ಬರುತ್ತೆ. ಇದಕ್ಕೆ ಇಂಟು 8 ಮಾಡ್ಬೇಕು 8 16. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಆದ್ರೆ ಆಪ್ಷನ್ ನಂಬರ್ ಸಿ ನ ಕರೆಕ್ಟ್. ಓಕೆ ಸೊ ನೆಕ್ಸ್ಟ್ ಒಂದು ಬೇಕಾದ್ರೆ ಚೆಕ್ ಮಾಡ್ಬೇಕು ಲಾಸ್ಟ್ 4 1 4 ಇಂಟು 8 ಮಾಡ್ಬೇಕು 8 4 32. ಸೊ ಇದು ಕೂಡ ಆನ್ಸರ್ ಬರಲಿಲ್ಲ. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಆಪ್ಷನ್ ನಂಬರ್ ಸಿ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಹಾಗಿದ್ದಾಗ ಈಗ ನೋಡ್ರಿ ಟೋಟಲ್ ಆಗಿ ಓಕೆ
ಟೋಟಲ್ ಆಗಿ 10 ಕ್ವಶನ್ ಅನ್ನ ಡಿಸ್ಕಷನ್ ಮಾಡಿದ್ದೀವಿ. ಸೊ ನಮ್ಮ ಚಾನಲ್ ಅನ್ನ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸ್ ಅನ್ನ ಏನ್ ಮಾಡ್ತಾ ಇದೀವಿ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.